ಅಪ್ರಾಕ್ಸಿಮೇಟ್ಲಿ ITC ಮೇಲೆ ನಾನು ಲಾಸ್ಟ್ ಕ್ಲಾಸ್ನಾಗ ಏನು ಹೇಳಿದ್ದೆ ಅಂತಂದರೆ ಐ ಟೋಲ್ಡ್ ಅಬೌಟ್ ದ ಸ್ಟೆಪ್ಸ್ ಫಾರ್ ಕ್ಯಾಲ್ಕುಲೇಷನ್ಸ್ ಆಫ್ ITC ಪ್ರಾಬ್ಲಮ್. ಈಗ ITC ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಿರೋದು 4 ಸ್ಟೆಪ್. ನಾನು ಹೇಳಿ ನಿಮ್ಗೆ ಏನಂತ, ಫಸ್ಟು ಇನ್ಪುಟ್ ಟ್ಯಾಕ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಇನ್ಪುಟ್ ಟ್ಯಾಕ್ಸ್ ಅಂದರೆ GST ಆನ್ ಇನ್ವರ್ಡ್ ಸಪ್ಲೈ. ನಾವು ಪರ್ಚೇಸ್ ಮಾಡಿದಾಗ ಕೊಡೋಂಥ ಟ್ಯಾಕ್ಸ್ಗೆ ನಾವು ಇನ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ನಾವು ಸೇಲ್ ಮಾಡಿದಾಗ ಕೊಡೋಂಥ ಟ್ಯಾಕ್ಸನ್ನು ನಾವು ಏನಂತ ಕರಿತೀವಿ, ಔಟ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ. ಯಾವಾಗಲೂ GST ಪೇಬಲ್ ಅಂದ್ರೆ ಹೆಂಗೆ ಗೊತ್ತಾ, ಇನ್ಪುಟ್ ಟ್ಯಾಕ್ಸ್ ಅದು ಔಟ್ಪುಟ್ ಟ್ಯಾಕ್ಸ್ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಅಂತ ಹೇಳಿ. ಈಗ ಇನ್ಪುಟ್ ಟ್ಯಾಕ್ಸ್ ಅಂದ್ರೆ ಏನು, ನಾವು ಪರ್ಚೇಸ್ ಮಾಡಿದ್ಮೇಲೆ ಕೊಡೋಂಥ ಟ್ಯಾಕ್ಸ್ಗೆ ಏನಂತ ಕರಿತೀವಿ, ಇನ್ಪುಟ್ ಟ್ಯಾಕ್ಸ್. ನಾವು ಸೇಲ್ ಮಾಡಿದ ಮೇಲೆ ಕಲೆಕ್ಟ್ ಮಾಡ್ಕೊಂಡ ಮೇಲೆ ನಾವೇನು ಮಾಡ್ತೇವೆ ಅಂದ್ರೆ ಔಟ್ಪುಟ್ ಟ್ಯಾಕ್ಸ್ ಅಂತ ಕರೆದು. ಇವೆರಡೂ ಡಿಫ್ರೆನ್ಸ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತೈತೆ ITC ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಅಂದ್ರೆ ನಾವು ವೆನ್ ಯು ಆರ್ ಪರ್ಚೇಸಿಂಗ್ ಅಂದ್ರೆ ಪರ್ಚೇಸ್ ಮಾಡೋ ಮುಂದೆ ಕೊಟ್ಟಂಥ ಟ್ಯಾಕ್ಸ್ ವಾಪಸ್ ಜಮಾ ಆಕೈತಿ. ಅಂದ್ರೆ ಹೆಂಗೆ, ಈ ಗೌರ್ಮೆಂಟಿಂದ ನಾವು ಈಗ ಔಟ್ಪುಟ್ ನಾವು ಸೇಲ್ ಮಾಡಿದಾಗ ಏನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿರ್ತಲ್ಲ, ಅದ್ರಾಗ ನಾವು ಕೊಟ್ಟಂಥ ಟ್ಯಾಕ್ಸ್ ಇನ್ಪುಟ್ ಟ್ಯಾಕ್ಸ್ನ ಕಳ್ಕೊಂಡು ಇನ್ನು ಉಳಿದಂಥ ಟ್ಯಾಕ್ಸ್ ಅಷ್ಟೇ ನಾವೇನು ಮಾಡ್ತೇವೆ ಅಂದ್ರೆ ಗೌರ್ಮೆಂಟ್ಗೆ ಪೇ ಮಾಡ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ITC. ಇದ್ರ ಬಗ್ಗೆ ಭಾಳ ಇಂಪಾರ್ಟೆಂಟ್ ನೆನಪಿರಲಿ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದ್ರೆ ನಾವು ಪರ್ಚೇಸ್ ಮಾಡಿದಾಗ ಕೊಟ್ಟಂಥ ಟ್ಯಾಕ್ಸ್ ವಾಪಸ್ ನಮಗೆ ಜಮಾ ಆಗೋದಕ್ಕೆ ನಾವೇನಂತ ಹೇಳ್ತೀವಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೇಳಿ ಸಿಂಪಲ್ ಆಗಿ ಕರಿಬೋದು. ಈಗ ನನಗೆ ಸ್ಟೆಪ್, ನನಗೆ ಗೊತ್ತಿರೋ ಸ್ಟೆಪ್ ಯಾವಪ್ಪ ಅಂತಂದ್ರೆ ಓಕೆ ನೋಡು. ಓಕೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಲೆಕ್ಕ ಮಾಡ್ಬೇಕಂದ್ರೆ ಫಸ್ಟ್ ನಮಗೆ ಇನ್ಪುಟ್ ಟ್ಯಾಕ್ಸ್ನ ಲೆಕ್ಕ ಮಾಡಬೇಕು. ಇನ್ಪುಟ್ ಟ್ಯಾಕ್ಸ್ ಅಂದ್ರೆ ಸಿಂಪಲ್ ಆಗಿ ನೆನಪಿಟ್ಕೊಳ್ರಿ, GST ಆನ್ ಇನ್ವರ್ಡ್ ಸಪ್ಲೈ. ಇನ್ವರ್ಡ್ ಸಪ್ಲೈ ಅಂತಂದ್ರೆ ಇಟ್ ಮೀನ್ಸ್ ಪರ್ಚೇಸ್ ಅಂತ ನೆನಪಿಟ್ಕೋಬೇಕು. ನಾವು ಪರ್ಚೇಸ್ ಮಾಡಿದಾಗ ಕೊಟ್ಟಂಥ ಟ್ಯಾಕ್ಸ್ಗೆ ನಾವು ಇನ್ಪುಟ್ ಟ್ಯಾಕ್ಸ್ ಅಂತ ಕರಿತೀವಿ. ಫಸ್ಟಿಗೆ ಅವರು ಪ್ರಾಬ್ಲಮ್ನಾಗ ಲೆಕ್ಕ ಮಾಡಿಕೊಟ್ರು, ನೋ ಪ್ರಾಬ್ಲಮ್. ಪ್ರಾಬ್ಲಮ್ನಾಗ ಲೆಕ್ಕ ಮಾಡಿಕೊಟ್ಟಿರೋ ನಾವು ಕಂಡು ಹಿಡ್ಕೋಬೇಕು. ಹೆಂಗಂದ್ರೆ ನಾವು ಎಷ್ಟು ಸಿಂಪ್ಲೆಸ್ಟ್ ಆಗೈತೆ ಅಷ್ಟು ಸಿಂಪ್ಲೆಸ್ಟ್ ಆಗಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತ. ಎರಡನೇದು ಏನಂತಂದ್ರೆ ಔಟ್ಪುಟ್ ಟ್ಯಾಕ್ಸ್. ಔಟ್ಪುಟ್ ಟ್ಯಾಕ್ಸ್ ಅಂದ್ರೆ ನೀರು ಸೇಲ್ ಮಾಡೋ ಮುಂದೆ ಕೊಟ್ಟಂಥ ಟ್ಯಾಕ್ಸ್ ಅಂದ್ರೆ GST ಆನ್ ಔಟ್ವರ್ಡ್ ಸಪ್ಲೈ ಅಂತ ಕರಿತಾರೆ. ಪ್ರಾಬ್ಲಮ್ನಾಗ ಒಂದೊಂದ್ಸಲ ಏನು ಮಾಡೋಣ, ಇದನ್ನ ಲೆಕ್ಕ ಮಾಡ್ಕೊಟ್ಟಣ. 15 ವರ್ಷವಾಗಿ ಹೇಳ್ತೇನೆ ನಾನು. ಒಂದೊಂದ್ಸಲ ಇದನ್ನ ಲೆಕ್ಕ ಮಾಡ್ಕೊಟ್ಟಣ, ಒಂದೊಂದ್ಸಲ ಇದನ್ನ ಲೆಕ್ಕ ಮಾಡ್ಕೊಟ್ಟಣ. ಇದನ್ನ ಲೆಕ್ಕ ಮಾಡ್ಕೊಟ್ಟಾಗ ಇದನ್ನಷ್ಟ ಕಂಡಿಡ್ರಿ, ಇದಕ್ಕೆ ಲೆಕ್ಕ ಮಾಡ್ಕೊಟ್ಟಾಗ ಇದನ್ನಷ್ಟ ಕಂಡಿಡ್ತಾರೆ ಅಂತ ಅರ್ಥ. ಎರಡು ಲೆಕ್ಕ ಮಾಡಿಕೊಟ್ಟಾಗ ಎರಡನ್ನೂ ಕಂಡುಹಿಡಬೇಕಂತ. ಸಿಂಪಲ್. ಎಷ್ಟು ಪರ್ಚೇಸ್ ಮಾಡೀವಿ ಅದ್ರ ಮೇಲೆ ಟ್ಯಾಕ್ಸ್ ಎಷ್ಟು, ಎಷ್ಟು ಸೇಲ್ಸ್ ಮಾಡೀವಿ ಅದ್ರ ಮೇಲೆ ಟ್ಯಾಕ್ಸ್ ಎಷ್ಟು, ಅವ ಎರಡು ಸ್ಟೆಪ್. ಇವೆರಡರ ಆದಮೇಲೆ ಮೂರನೇದು ಏನು ಮಾಡ್ಬೇಕು ಅಂತಂದ್ರೆ, ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸ್ನಾಗ ಮತ್ತೊಮ್ಮೆ ಹೇಳ್ತೀನಿ, ITC ಅವೈಲೇಬಲ್ ಕಂಡುಹಿಡ್ಕೋಬೇಕು. ITC ಅವೈಲೇಬಲ್ ಹೆಂಗೆ ಕಂಡುಹಿಡ್ಕೋಬೇಕು ಅಂತಂದ್ರೆ, ನಾವು ಏನು ಮಾಡಬೇಕು, ಓಪನಿಂಗ್ ಬ್ಯಾಲೆನ್ಸ್ಗೆ ನೆನಪಿಟ್ಕೊಳ್ರಿ, ಓಪನಿಂಗ್ ಬ್ಯಾಲೆನ್ಸ್ ಆಫ್ GST ಅಂದ್ರೆ ಕೊಟ್ಟಿರ್ತಾರಲ್ಲ, ITC ಇಷ್ಟಿಷ್ಟು ಐತಿ, ಕ್ಯಾಶ್ ಲೆಡ್ಜರ್ ಪ್ರಕಾರ ಇಷ್ಟಿಷ್ಟು ಐತಿ ಅನ್ನೋದು ಕೊಟ್ಟಿರ್ತಾರ. ಓಕೆ, ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ, ಈಗ ಇನ್ಪುಟ್ ಟ್ಯಾಕ್ಸ್ ಏನು ಕಂಡಿದ್ದೀವಲ್ಲ ನಾವು, ಆ ಇನ್ಪುಟ್ ಟ್ಯಾಕ್ಸ್ನ ಯಾಡ್ ಮಾಡ್ಕೊಂಡ್ರೆ ನಮಗೆ ಬಂದಂಥ ಆನ್ಸರ್ ಏನಂತಂದ್ರೆ ITC ಅವೈಲೇಬಲ್. ಓಕೆ, ಇದಾದ್ಮೇಲೆ 4ನೇ ಸ್ಟೆಪ್ ಬರ್ತೈತಿ. ದಟ್ ಈಸ್ ವಾಟ್ ಏನಂತ ಕೇಳಿದ್ರೆ GST ಪೇಬಲ್. ನಾವು ಗೌರ್ಮೆಂಟ್ಗೆ GST ಎಷ್ಟು ಕೊಡಬೇಕು ಅಂತ ಅನ್ನೋದು ಲೆಕ್ಕ ಮಾಡೋದು. ಹೆಂಗಂದ್ರೆ ಔಟ್ಪುಟ್ ಟ್ಯಾಕ್ಸ್ ಅಂದ್ರೆ ಇಟ್ ಮೀನ್ಸ್ GST ಆನ್ ಔಟ್ವರ್ಡ್ ಸಪ್ಲೈ ಮೈನಸ್ ITC ಅವೈಲೇಬಲ್. ನಮ್ಮ ಕಡೆ ITC ಎಷ್ಟು ಅವೈಲೇಬಲ್ ಐತಿ ನೋಡ್ಕೊಂತೀವಿ. ITC ಎಷ್ಟು ಅವೈಲೇಬಲ್ ಅಂತಂದ್ರೆ ನಾವು ಆಲ್ರೆಡಿ ಕೊಟ್ಟಂಥ ಟ್ಯಾಕ್ಸ್ ನಮ್ಮ ಕಡೆ ನಮ್ಗೆ ಇನ್ನೂ ಎಷ್ಟು ರಿಕವರಿ ಆಗಬೇಕಾಗೈತಿ ಅನ್ನೋದನ್ನ ನೋಡ್ಕೊಂಡು ಇದ್ರದ್ದು ಡಿಫರೆನ್ಸ್ ಮಾಡ್ಕೊಂಡ್ರೆ ಇಷ್ಟು ಗೊತ್ತಿತ್ತು ಅಂದ್ರೆ ಇದು ITC ಪ್ರಾಬ್ಲಮ್ ಮುಗಿದಂಗೆ ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ನಿಮ್ಮ ಬುಕ್ನಾಗಿರೋ ಕೇಸ್ ಸ್ಟಡಿನ ಸಾಲ್ವ್ ಮಾಡ್ತೀನಿ. ಸೊ ಯು ಶುಡ್ ಕಾನ್ಸಂಟ್ರೇಟ್ ಆನ್ ದಿಸ್ ಪ್ರಾಬ್ಲಮ್. ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಏನು ಮಾಡಿರ್ತೀನಿ ಅಂತಂದ್ರೆ ಲಿಂಕ್ ಮಾಡಿರ್ತೀನಿ. ಜಸ್ಟ್ ಯು ಹ್ಯಾವ್ ಟು ಲಿಸನ್ ಆ್ಯಂಡ್ ಜಸ್ಟ್ ಯು ಹ್ಯಾವ್ ಟು ಸಿ ದಿಸ್ ಪ್ರಾಬ್ಲಮ್ ವೆನ್ ಐ ಆಮ್ ರೀಡಿಂಗ್. ನಾನು ಓದೋದ್ರಾಗ ಈ ಪ್ರಾಬ್ಲಮ್ ನೋಡ್ಕೇರಿ ಅಥವಾ ಡೌನ್ಲೋಡ್ ಮಾಡ್ಕೊಂಡು ಒಂದಂತರ ಬರ್ಕೊಂತಾರೆ ಅಂದ್ರೆ ಬರ್ಕೊಳ್ರಿ. ಬರ್ಕೊಂಡು ನೋಡ್ಕೊಂತ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂತ ಬಂದರೆ ಡೆಫಿನೆಟ್ಲಿ ಇಟ್ ವಿಲ್ ಈಸಿ ಟು ಅಂಡರ್ಸ್ಟ್ಯಾಂಡ್. ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಕತ್ತೆ ಅಂತ ಅರ್ಥ. ನಾನು ಪ್ರಾಬ್ಲಮ್ನಾಗ ಅದನ್ನ ಹಾಕೇ ನೋಡ್ರಿ, ಗ್ರೂಪ್ನಾಗ ಮತ್ತೊಮ್ಮೆ ಫಾರ್ವರ್ಡ್ ಮಾಡ್ತೀನಿ. ಸಪ್ರೇಟಾಗಿ ಫಾರ್ವರ್ಡ್ ಮಾಡ್ತೀನಿ, ಗ್ರೂಪ್ನಾಗ ಫಾರ್ವರ್ಡ್ ಮಾಡೋಲ್ಲ, ಸಪ್ರೇಟಾಗಿ ಫಾರ್ವರ್ಡ್ ಮಾಡ್ತೀನಿ. ಕಾರ್ತಿಕ್ ಇದು ಒಂದು ಯಾರ್ದು ಸುಧೀರ್ ಒಂದು ಹೆಸರು ಏನಂತ ಸೇವ್ ಮಾಡಿಪ್ಪ, ಎಸ್ ಸುಧೀರ್ ಎಫ್. ಎಸ್, ಈ ಪ್ರಾಬ್ಲಮ್ ಓದ್ತಾ ಬರ್ತೀನಿ, ಕೇಳ್ರಿ. ಅದನ್ನ ಎಲ್ಲರಿಗೂ ಶೇರ್ ಮಾಡ್ಕೊಂಡು 6 ಜನಕ್ಕೆ. ಡೋಂಟ್ ಶೇರ್ ಇನ್ ದ ಗ್ರೂಪ್. ಓಕೆ, ಶಾಲ್ ಸ್ಟಾರ್ಟ್. ಈ ಕೇಸ್ ಸ್ಟಡಿ ಏನು ಹೇಳ್ತೈತೆ ಗೊತ್ತಾ, ಗೋಖಲೆ ಇಂಜಿನಿಯರಿಂಗ್ ಫರ್ಮ್ಸ್ ಬೆಳಗಾವ್ಸ್ ಆರ್ ದ ಪ್ರೊಡ್ಯೂಸರ್ಸ್ ಆಫ್ ಇಂಜಿನಿಯರಿಂಗ್ ಪಾರ್ಟ್ಸ್ ಆ್ಯಂಡ್ ಕಂಪೋನೆಂಟ್ಸ್. ನೋಡ್ರಿ, ಗೋಖಲೆ ಇಂಜಿನಿಯರಿಂಗ್ ಫರ್ಮ್ ಅಂತೇಳಿ ಬೆಳಗಾಂ ಒಳಗೆ ಅವ್ರು ಏನು ಪ್ರೊಡ್ಯೂಸ್ ಮಾಡತ್ತಾರ ಅಂದ್ರೆ ಇಂಜಿನಿಯರಿಂಗ್ ಪಾರ್ಟ್ಸು ಮತ್ತು ಕಂಪೋನೆಂಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡತ್ತಾರ. ದೇರ್ ಬಿಸ್ನೆಸ್ ಡೀಟೇಲ್ಸ್ ಫಾರ್ ದ ಮಂತ್. ನೋಡ್ರಿ, ದೇರ್ ಬಿಸ್ನೆಸ್ ಡೀಟೇಲ್ಸ್ ಫಾರ್ ದ ಏನಂತ ಹೇಳ್ತಾರೆ ಅವರು, ಮಂತ್. ಸ್ವಲ್ಪ ಪ್ರಾಬ್ಲಮ್ ಒಂದು ಸ್ವಲ್ಪ ಇದೈತಿ, ಓದಿದ್ದು ಏನೈತಿ ನೋಡ್ಕಿರೋದು. ಕುಲದೇವ್ ಟ್ರೇಡರ್ಸ್ ಬಾಗಲಕೋಟೆಯಲ್ಲಿ ಬಾಗಲಕೋಟೆವ ಸಪ್ಲೈಡ್ ಫಾಲೋವಿಂಗ್ ಇನ್ಫಾರ್ಮೇಷನ್ ಫಾರ್ ದ ಮಂತ್ ಆಫ್ ಜೂನ್ 2022. ಒಂದೇದು ಏನು ಹೇಳ್ತಾನಂತಂದ್ರೆ, ಟೈರ್ಸ್ ಪರ್ಚೇಡ್ ಫ್ರಮ್ ವಿಕ್ರಾಂತ್ ಟೈರ್ಸ್ ಮೈಸೂರು.
ನೋಡ್ರಿ ವಿಕ್ರಾಂತ್ ಟೈರ್ಸ್ ಎಲ್ಲಿಂದ ಪರ್ಚೇಸ್ ಮಾಡ್ತಾರೆ ಅವರು? ಮೈಸೂರಿಂದ ಪರ್ಚೇಸ್ ಮಾಡ್ತಾರೆ. ಜಿ ಎಸ್ ಟಿ ಎಷ್ಟು ಪರ್ಸೆಂಟ್ ಹೇಳ್ತಾರೆ ಹೇಳ್ರಿ ಅವರು? 12% ಹೇಳ್ತಾರೆ. ಜಿ ಎಸ್ ಟಿ ಎಷ್ಟು ಪರ್ಸೆಂಟ್ ಹೇಳಿದ್ರು ಅವರು? 12% ಹೇಳಿದ್ರು. ನೆಕ್ಸ್ಟ್ ಒಂದು ಬರೋದು ಏನಂತಂದ್ರೆ ಟೆಕ್ಸ್ಟೈಲ್ ಪರ್ಚೇಸ್ ಫ್ರಮ್ ಸೇಲಮ್. ಅದು ಆ್ಯಕ್ಚುಲಿ ಸೇಲಮ್ ತಮಿಳ್ನಾಡು ₹4 lakh. ಜಿ ಎಸ್ ಟಿ ಪೇಬಲ್ ಎಷ್ಟು ಹೇಳ್ರಿ? 5%. ನೋಡ್ರಿ ಪರ್ಚೇಸ್ ಬಗ್ಗೆ ಹೇಳಿದ್ರಂತಂದ್ರೆ ಅಲ್ಲಿ ಪರ್ಚೇಸ್ ಬಗ್ಗೆ ಹೇಳಿದ್ರೆ ನಾವು ಏನು ಮಾಡ್ಬೇಕು? ಇನ್ಪುಟ್ ಟ್ಯಾಕ್ಸ್ನ ಫೈಂಡ್ ಔಟ್ ಮಾಡ್ಕೋಬೇಕು ಫಸ್ಟ್. ಏನು ಫೈಂಡ್ ಔಟ್ ಮಾಡ್ಕೋಬೇಕು? ಫಸ್ಟ್ ಇನ್ಪುಟ್ ಟ್ಯಾಕ್ಸ್ ಫೈಂಡ್ ಔಟ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಔಟ್ವರ್ಡ್ ಸಪ್ಲೈ. ನೋಡ್ರಿ ಇಲ್ಲಿ ನೀವು ಇನ್ಪುಟ್ ಸಪ್ಲೈ ಕಂಡುಹಿಡಬೇಕು, ಇನ್ಪುಟ್ ಟ್ಯಾಕ್ಸ್ ಕಂಡುಹಿಡಬೇಕು, ಔಟ್ಪುಟ್ ಟ್ಯಾಕ್ಸ್ ಕಂಡುಹಿಡಬೇಕು. ಆಗಲಿ ಲೆಕ್ಕದ ಹಂಗಿದ್ದಿಲ್ಲ. ಇನ್ಪುಟ್ ಟ್ಯಾಕ್ಸ್ ಅವನ ಕೊಟ್ಟಿದ್ದು, ಇನ್ಪುಟ್ ಟ್ಯಾಕ್ಸ್ ನಾವು ಕಂಡುಹಿಡಿದ್ವಿ, ಔಟ್ಪುಟ್ ಟ್ಯಾಕ್ಸ್ ಅವ್ರು ಕೊಟ್ಟಿದ್ರು. ಅರ್ಥ ತಾನೇ ಹೇಳ್ತಿರೋದ? ಏನೇನು ಹೇಳ ನೋಡ್ರಿ. ಔಟ್ವರ್ಡ್ ಸಪ್ಲೈ ಫಾರ್ ದ ಮಂತ್ ಆಫ್ ಜೂನ್ 2022 ಆರ್ ಆಸ್ ಫಾಲೋಸ್. ಇಂಟ್ರಾ ಸ್ಟೇಟ್ ಸಪ್ಲೈ 7 lakh. ಜಿ ಎಸ್ ಟಿ ಎಷ್ಟು ಪರ್ಸೆಂಟ್? 12%. ಇಂಟರ್ ಸ್ಟೇಟ್ ಫಸ್ಟ್ಗೆ ಇಂಟರ್ ಸ್ಟೇಟ್, ಆಮೇಲೆ ಇಂಟ್ರಾ ಸ್ಟೇಟ್ ಸಪ್ಲೈ 8 lakh. ಜಿ ಎಸ್ ಟಿ ಎಷ್ಟು ಪರ್ಸೆಂಟ್ ಹೇಳ್ಯಾರ? 18%. ನೆಕ್ಸ್ಟ್ ಒಂದು ಎಕ್ಸಮ್ಟೆಡ್ ಸಪ್ಲೈ ಅಂತ ಹೇಳ್ತಾನೆ. ನೋಡ್ರಿ ಎಡಿಷನಲ್ ಬಂತು. ಎಕ್ಸಮ್ಟೆಡ್ ಸಪ್ಲೈ ಅಂದ್ರೆ ನೇಮ್ ಹೇಳಿರುತ್ತೆ ಏನಂತ? ಎಕ್ಸಮ್ಟೆಡ್ ಅಂತೇಳಿ. ಎಕ್ಸಮ್ಟೆಡ್ ಸಪ್ಲೈ ಮೇಲೆ ಯಾವುದೇ ಟ್ಯಾಕ್ಸ್ ಇರಲ್ಲ, ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ನೀವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿರೋದು 2 ಸಪ್ಲೈ ಅದ ನೆನಪಿಟ್ಕೊಡ್ರಿ. ಒಂದು ಎಕ್ಸ್ಪೋರ್ಟ್ ಇತ್ತಂದ್ರೆ ಅದ್ರ ಮೇಲೆ ಜಿ ಎಸ್ ಟಿ ಕಂಡಿಡಂಗಿಲ್ಲ ನೀವು. ಯಾಕಂದ್ರೆ ಎಕ್ಸ್ಪೋರ್ಟ್ ನಮ್ಮ ಇಂಡಿಯಾದಾಗ ಏನೈತೆ ಅಂದ್ರೆ 0% ಟ್ಯಾಕ್ಸ್ ಐತಿ. ಪ್ಲಸ್ ಎಕ್ಸಮ್ಟೆಡ್ ಸಪ್ಲೈ ಇದ್ರ ಮೇಲೆ ಯಾವುದೇ ಆದಂತ ಏನು ಕಂಡಿಡಂಗಿಲ್ಲ ಹೇಳ್ರಿ? ಏನು ಕಂಡಿಡಂಗಿಲ್ಲ? ಜಿ ಎಸ್ ಟಿ ಕಂಡಿಡಿಯಲ್ಲ ಅಂತ ಹೇಳಿ. ಓಕೆ, ಮುಂದೆ ಹೋದ್ರಿ ಏನೈತಿ ಅಂತಂದ್ರೆ ITC ಬ್ಯಾಲೆನ್ಸ್ ಆನ್ 1/6/2000 ಏನಂತ ಹೇಳ್ತಾನವ? 1/6/2022 ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಹೇಳ್ತಾನ. IGST 12,000, CGST 16,000, SGST ಎಷ್ಟು ಅಂತ ಹೇಳ್ತಾನ? 39,000. ಔಟ್ ಆಫ್ ದ ಟೆಕ್ಸ್ಟೈಲ್ ಪರ್ಚೇಡ್ ಫ್ರಮ್ ಸೇಲಮ್ 40% ಆರ್ ಯೂಸ್ ಟು ಸಪ್ಲೈ ಎಕ್ಸೆಪ್ಟೆಡ್ ಗುಡ್ಸ್. ನೋಡ್ರಿ ಅವ ಏನು ಮಾಡ್ಬಿಡ್ತಾನ? ಸೇಲಮ್ ಕಡೆಯಿಂದ ನಾವೇನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಲ್ಲ, ಈಗ ಸೇಲಮ್ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ. ಮೇಲೆ ಎಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ವಿ ನೋಡ್ರಿ? ಟೆಕ್ಸ್ಟೈಲ್ ಪರ್ಚೇಡ್ ಫ್ರಮ್ ಸೇಲಮ್ ತಮಿಳ್ನಾಡು ರುಪೀಸ್ ಎಷ್ಟು ಅಂತ ಹೇಳಿದ್ರು ಅವರು? 4 lakh. ಜಿ ಎಸ್ ಟಿ ಎಷ್ಟು ಪರ್ಸೆಂಟ್ ಹೇಳಿದ್ವಿ ನಾವಲ್ಲೇ? ಈಗ ನಾನು ಎಕ್ಸಮ್ಟೆಡ್ ಗೂಡ್ಸ್ ಮೇಲೆ ಒಂದೇ ಮಾತು, ನಾನು ಜಿ ಎಸ್ ಟಿ ಕಟ್ಟಕ್ಕೆ ಬರಲ್ಲ, ನಾನು ಕೊಡೋಕ್ಕೂ ಬರಲ್ಲ. ಒಂದು ಮಾತು ಹೇಳ್ತೀನಿ ಕೇಳಿ. ಹಾಗಾಗಿ ಮೊದಲು ನಾನು ಏನಾದ್ರು ಜಿ ಎಸ್ ಟಿ ಕೊಟ್ಟಿದ್ದೆ ಅಂತಂದ್ರೆ ಅದನ್ನು ಕಳ್ಕೋಬೇಕು. ನಾನು ಫಸ್ಟ್ ಅದ್ರ ಮೇಲೆ ಜಿ ಎಸ್ ಟಿ ಪೇ ಮಾಡಿರಂಗಿಲ್ಲ ಅಂತ ಅರ್ಥ ನಾನು ಹೇಳ್ತೇನೆ. ಅದ್ರ ಕಳ್ಕೋಬೇಕು. ಈಗ 4 ಲಕ್ಷದ ಮೇಲೆ ನಾನು 5% ಜಿ ಎಸ್ ಟಿ ಕಂಡಿಡೆ ಹೊತ್ನಾಗ ಈಗೇನು 40% ಐತಲ್ಲ, ಈಗ ಬರೋಂಥ ಜಿ ಎಸ್ ಟಿ ಒಳಗೆ 40% ಜಿ ಎಸ್ ಟಿ ನಾನು ಕೊಟ್ಟಿಲ್ಲ ಅಂತ ಅರ್ಥ ಅದ ಆ್ಯಕ್ಚುಲಿ. ಈಗ ಅರ್ಥ ಅದನ್ನು ಹೇಳ್ತಾರೆ ಹೆಂಗಂತ. ಈಗ ನಾನು ಇನ್ಪುಟ್ ಟ್ಯಾಕ್ಸ್ ಕಂಡಿಡೆ ಬಂದು ನಾನು ನಿಮ್ಗೆ ಮಾಡ್ಕೊಡ್ತೀನಿ ಅಂತ ಆ್ಯಕ್ಚುಲಿ. ಓಕೆ, ಮುಂದೆ ಹೋದ್ರೆ ಏನೈತೆ ಅದು? ಔಟ್ ಆಫ್ ಟೆಕ್ಸ್ಟೈಲ್ ಆತ ಯೂಸ್ ಟು ಎಕ್ಸಮ್ಟೆಡ್ ಗುಡ್ಸ್. ಒಂದೇದು ಹೌ ಡು ಯು ಟ್ರೀಟ್ ದ ITC ರಿಲೇಟಿಂಗ್ ಟು ಎಕ್ಸಮ್ಟೆಡ್ ಸಪ್ಲೈ. ನೋಡ್ರಿ ಎಕ್ಸಮ್ಟೆಡ್ ಸಪ್ಲೈ ಸಂಬಂಧಪಟ್ಟಂತ ITC ಏನು ಮಾಡ್ಕೋಬೇಕು? ಕಳ್ಕೋಬೇಕು ನಾವು. ಎಕ್ಸಮ್ಟೆಡ್ ಸಪ್ಲೈ ಸಂಬಂಧಪಟ್ಟಂಗ ಏನು ITC ಏನು ಮಾಡ್ಕೋಬೇಕು ಹೇಳ್ರಿ? ಕಳ್ಕೋಬೇಕು. ಫಸ್ಟ್ ನಾವು 5% ಕಂಡಿಡೋದು ಸೇಲಂ ತಮಿಳ್ನಾಡಿಂದ. ಅದ್ರಾಗ ITC ಸಂಬಂಧಪಟ್ಟ ಅದೇ ಎಕ್ಸಮ್ಟೆಡ್ ಸಪ್ಲೈ ಸಂಬಂಧಪಟ್ಟಂತ ಟ್ಯಾಕ್ಸ್ ಏನು ಮಾಡ್ಕೋಬೇಕು ಹೇಳ್ರಿ? ಕಳ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಆಗ್ತಾ ಎಲ್ಲರಿಗೂ ಇದು? ಮುಂದೆ ಹೋದ್ರಿ ಏನೈತಿ ಅಂತಂದ್ರೆ ಎರಡನೇ ಕ್ವಶನ್ ಏನಂತಂದ್ರೆ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಶೋಯಿಂಗ್ GST ಪೇಬಲ್ ಆಫ್ಟರ್ ಯುಟಿಲೈಸಿಂಗ್ ದ ಏನಂತ ಹೇಳ್ತಾನ? ITC. ಅದ ಮೂರನೇ ಸ್ಟೆಪ್ ಮತ್ತು 4ನೇ ಸ್ಟೆಪ್ನ ಲೆಕ್ಕ ಮಾಡಬೇಕು. ಅದಕ್ಕಿಂತ ಮುಂಚೆ ಏನಾಯ್ತು ಅಂತಂದ್ರೆ ನಾವು ಇನ್ಪುಟ್ ಟ್ಯಾಕ್ಸ್ನ ಕಂಡಿಡ್ತೀವಿ ಫಸ್ಟ್. ಅವ್ರು ಕೇಳಿದ ಒಂದೇ ಕ್ವಶನ್ ಏನಂತಂದ್ರೆ ಇನ್ಪುಟ್ ಟ್ಯಾಕ್ಸ್ ಅಂತಂದ್ರೆ GST ಆನ್ ಎದ್ರ ಮೇಲೆ ಹೇಳ್ರಿ? ಎದ್ರ ಮೇಲೆ? ಇನ್ವರ್ಟ್ ಸಪ್ಲೈ ಮೇಲೆ. ಅಂಡರ್ಸ್ಟ್ಯಾಂಡ್ ಆಗ್ತಾ ಎಲ್ಲರಿಗಿದೆ? ಸೊ ಇದ್ರೊಳಗೆ ಪರ್ಟಿಕ್ಯುಲರ್ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಒಂದು ಅಮೌಂಟ್ ಕಾಲಮ್ ಮಾಡ್ತೀನಿ. ಅಮೌಂಟ್ ಕಾಲಮ್ ಅಂದ್ರೆ ಇಟ್ ಮೀನ್ಸ್ GST. ಒಂದೇದು ಯಾರ ಕಡೆಯಿಂದ ಪರ್ಚೇಸ್ ಮಾಡಿ ನೋಡ್ರಿ? ನಾನು ಮೈಸೂರು ಅಂದ್ರೆ ಇಂಟ್ರಾನೋ ಇಂಟ್ರಾ ಆದಾಗ ಅಲ್ಲಿ ಯಾವ ಬರ್ತದೆ ಟ್ಯಾಕ್ಸ್? ಎಸ್, ಒಂದೇ ಟ್ರಾನ್ಸಾಕ್ಷನ್ ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್. ಹೌದಾ? ಇಂಟ್ರಾ ಸ್ಟೇಟ್ ಟ್ರಾನ್ಸಾಕ್ಷನ್ ಒಳಗೆ ಅಥವಾ ಇಂಟ್ರಾ ಸ್ಟೇಟ್ ಏನಂತ ಕರಿತಾರೆ ಅದಕ್ಕೆ? ಸಪ್ಲೈ. ಇನ್ವರ್ಡ್ ಒಳಗೆ ಇಂಟ್ರಾ ಸ್ಟೇಟ್ ಸಪ್ಲೈ ಬ್ರಾಕೆಟ್ ಬೇಕಾದ್ರೆ ಬರ್ತೀನಿ ನೋಡ್ರಿ. ಎಲ್ಲಿಂದ ಮಾಡಿದೆ ಅಂತ ಹೇಳಿದ್ರೆ ವಿಕ್ರಾಂತ್ ಟೈರ್ಸ್ ಯಾರಂತ? ಮೈಸೂರು. ಅಲ್ಲಿಂದ ಪರ್ಚೇಸ್ ಮಾಡೀನಿ. ಎಷ್ಟು ಪರ್ಚೇಸ್ ಮಾಡಿನ ಅಂತಂದ್ರೆ ನಾನು 6 lakh ಪರ್ಚೇಸ್ ಮಾಡೀನಿ. ಆ 6 lakh ಮೇಲೆ ನಾನು ಏನೇನು ಕಂಡಿದ್ದೀವಿ ಕೇಳ್ರಿ? CGST SGST ಕಂಡಿದ್ದೀಬೇಕು. ಅದಕ್ಕೆ ಹಾಕೋದು ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಹೇಳಿರೋದು? ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅದ? 12% ಒಳಗೆ ಇದಕ್ಕೆ ಎಷ್ಟು ಪರ್ಸೆಂಟ್ ಹೋಯ್ತು? 6%. ಇದಕ್ಕೆ ಎಷ್ಟು ಪರ್ಸೆಂಟ್ ಹೋಯ್ತು? 6% ನಾನು 6 lakh ಮಾಡಿದ್ರೆ ಎಷ್ಟು ಆಗತ್ತೆ ಹೇಳ್ರಿ? 36,000. CGST 36,000, SGST ಎಷ್ಟು ಅದಾಗ ಅಂತ ಹೇಳ್ರಿ? 36,000. ಎರಡನೇ ಪ್ರಾಬ್ಲಮ್ ಬರ್ತೀನಿ.
ಇಂಟರ್ ಬರ್ತದೆ ನೋಡ್ರಿ ಇದು ಆಕ್ಚುಲಿ ಎಲ್ಲಿಂದ ಮಾಡಿರೋ ನಾನು ಸೇಲಂ ತಮಿಳುನಾಡಿಂದ ಮಾಡೀನಿ. ಇಂಟರ್ಸ್ಟೇಟ್ ಸಪ್ಲೈ ಒಂದು ಮಾತು, ಇಂಟರ್ಸ್ಟೇಟ್ ಸಪ್ಲೈ, ಈ ಇಂಟರ್ಸ್ಟೇಟ್ ಸಪ್ಲೈ ಒಳಗೆ ಏನಾಗ್ಬಿಡ್ತು ಅಂತಂದ್ರೆ ಟೋಟಲ್ ಓಕೆ ಟೋಟಲ್ ನೋಡ್ರಿ 4 lakh ಇಲ್ಲಿ ಯಾವ ಟ್ಯಾಕ್ಸ್ ಬರುತ್ತೆ ಹೇಳ್ರಿ ನಾನು IGST ಬರ್ತೈತಿ. IGST ಎಷ್ಟು ಪರ್ಸೆಂಟ್ ಹೇಳಂದ್ರೆ 5% ಆನ್ 4 lakh ಮೇಲೆ ಮಾಡಿದ್ರೆ ಎಷ್ಟು ಆಕೈತಿ 20,000 ಆಕೈತಿ. ಎಷ್ಟು ಆಕೈತಿ IGST 20,000 ಆತಲ್ಲ. ಆದ್ರೆ ಇದಕ್ಕೊಂದು ಲಾಸ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರು ನೋಡ್ರಿ, ಏನಂತ ಕೊಟ್ಟಿದ್ರು ಅಂತಂದ್ರೆ ಈ ಸ್ಟೇಟ್ ಇಲ್ಲಿ ಬರ್ದಿತ್ತು ನೋಡಿ, ಸೇಲಂ ತಮಿಳುನಾಡು ಇದರಿಂದ ಪರ್ಚೇಸ್ ಮಾಡಿದ್ರಾಗ 40% ನಾವು ಎಕ್ಸೆಂಪ್ಟೆಡ್ ಸಪ್ಲೈ ಮಾಡಿದ್ವಿ. ಎಷ್ಟು ಪರ್ಸೆಂಟ್ ಎಕ್ಸೆಂಪ್ಟೆಡ್ ಸಪ್ಲೈ ಮಾಡಿದ್ವಿ? ಅದ್ರ ಮೇಲೆ ಟ್ಯಾಕ್ಸ್ ಪೇ ಮಾಡಲ್ಲ, ಒಂದೇ ಮಾತು ಅದ್ರ ಮೇಲೆ ಟ್ಯಾಕ್ಸ್ ಪೇ ಮಾಡಲ್ಲ, ಅದ್ರ ಮೇಲೆ ಟ್ಯಾಕ್ಸ್ ರಿಸೀವ್ ಮಾಡಲ್ಲ ನಾನು ಆಕ್ಚುಲಿ. ಹಂಗಿದ್ದಾಗ ಈಗ ಎಷ್ಟು ಬಂದಿರ್ತಿದೆ 20,000 ರೂಪಾಯಿ ಏನು ಬಂದಿತ್ತಲ್ಲ, ಈ 20,000 ರೂಪಾಯಿದಾಗ 40% ಕಳ್ಕೊಂಡ್ರಿ ಅಂದ್ರೆ 40% ಟ್ಯಾಕ್ಸ್ ಪೇ ಮಾಡಲ್ಲ ನಾನು ಅಂತ ಅರ್ಥ. ಅಂದ್ರೆ ಎಷ್ಟು ಆಗ್ತಿದ್ದು 12,000 ರೂಪಾಯಿ. ಎಷ್ಟು ಆಗ್ತಂಗ ಅಂತ ಹೇಳ್ರಿ 12,000 ರೂಪಾಯಿ ಕರೆಕ್ಟ್ ಅರ್ಥ ಆಗ್ತದೆ. ನೋ ಒಂದೇ ಟ್ರೀಟ್ಮೆಂಟ್ ಹೇಳಿದ್ರೆ ಹೌ ಡು ಯು ಟ್ರೀಟ್ ದ ITC ಆನ್ ದ ಎಕ್ಸೆಂಪ್ಟೆಡ್ ಗುಡ್ಸ್ ಅಂತ ಹೇಳಿದ. ಅಂದ್ರೆ ಎಕ್ಸೆಂಪ್ಟೆಡ್ ಗುಡ್ಸ್ ಮೇಲೆ ನಾವು ITC ನ ಲೆಕ್ಕನ ಮಾಡಕ್ ಬರಲ್ಲ ಅಂತ ಅರ್ಥ. ಅಂದ್ರೆ ಅದ್ರ ಎಷ್ಟು ಪರ್ಸೆಂಟ್ ಇರ್ತೈತೆ ಅಷ್ಟು ಪರ್ಸೆಂಟ್ ನಾನು ಕಳ್ಕೋಬೇಕಾಗತ್ತೆ ITC ಒಳಗೆ ಅಂತ ಅರ್ಥ ತರ ಹೇಳ್ತಿರೋದು. ಇಪ್ಪತ್ತು ಈ ಕಡೆ ಬರ್ತೀನಿ. ಸ್ಟೆಪ್ ನಂಬರ್ 2 ನಿಮ್ಗೆ ಗೊತ್ತಿಲ್ಲ ಏನು ಹೇಳ್ರಿ? ಸ್ಟೆಪ್ ನಂಬರ್ 2 ಔಟ್ಪುಟ್ ಟ್ಯಾಕ್ಸ್ ಕಂಡಿದೆ. ನೋ 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 ನಾ ಹೇಳತ್ತಿರೋದು ಆಗಲೇ ಒಂದು ಸ್ಟೆಪ್ ಹಾರಿತ್ತೆ. ಯಾಕಂದ್ರೆ ಔಟ್ಪುಟ್ ಟ್ಯಾಕ್ಸ್ ಅವರ ಕೊಟ್ಟಿದ್ರು, GST ಅನ್ನೋ ಅದು ಔಟ್ವರ್ಡ್ ಸಪ್ಲೈ ಅವರ ಕೊಟ್ಟಿದ್ರು. ಬಟ್ ಈಗ ನಾವು ಕಂಡಿಡಿದು ಬಂದೈತಿ ಈ ಲೆಕ್ಕದಾಗ. ಅದಕ್ಕೆ ಏನು ಮಾಡ್ತೀನಿ ಅಂದ್ರೆ GST ಆನ್ ಔಟ್ವರ್ಡ್ ಸಪ್ಲೈ, GST ಆನ್ ಎದ್ರ ಮೇಲೆ ಅಂತ ಔಟ್ವರ್ಡ್ ಸಪ್ಲೈ ಮೇಲೆ ಲೆಕ್ಕ ಮಾಡ್ತೀನಿ. ನಾಳೆ ಈ ಕ್ಯಾಶ್ ಲೆಡ್ಜರ್ನ ಅಕೌಂಟ್ ಪ್ರಕಾರ ಬಿಡಿಸ್ರಿ ಅಂತಂದ್ರೆ ನಾಳೆ ಬೇರೆ ಟೈಪ್ ಲೆಕ್ಕ ಸ್ಟಾರ್ಟ್ ಆಗೈತಿ. ಅದನ್ನ 15 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಈ ಕ್ಯಾಶ್ ಲೆಡ್ಜರ್ ಸಿಸ್ಟಮ್ನಾಗ ಮಾಡ್ರಿ ಲೆಕ್ಕನ ಅಂತಂದ್ರೆ ಓಕೆ. ನಾಳಿಂದ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಓಕೆ. ಸ್ಟಾರ್ಟ್ ಮಾಡೋಣ ಎಲ್ಲರೂ. ಈಗ ಪರ್ಟಿಕ್ಯುಲರ್ ಇದನ್ನ ಹೆಂಗೆ ಲೆಕ್ಕ ಮಾಡ್ಬೇಕಂತಂದ್ರೆ ಸೇಮ್ ಆಸ್ ಇಸ್ ಅಮೌಂಟ್, ಅದು ಬ್ರಾಕೆಟ್ನಾಗ ಏನು ಮಾಡೋಣ GST. ಅರ್ಥ ತರ ಹೇಳ್ತಿರೋದು. ಇದ್ರಾಗ ಫಸ್ಟ್ ಏನು ಮಾಡೋಣ ಅಂದ್ರೆ ಸಪ್ಲೈ ಯಾರು ನೋಡ್ರಿ, ಔಟ್ವರ್ಡ್ ಸಪ್ಲೈ 2 ಯಾರು ನೋಡ್ರಿ. ನೆಕ್ಸ್ಟ್ ಪ್ಯಾರಾಗ್ರಾಫ್, ಔಟ್ವರ್ಡ್ ಸಪ್ಲೈ ಫಾರ್ ದ ಮಂತ್ ಆಫ್ ಜೂನ್ 2022 ಆರ್ ಆಸ್ ಫಾಲೋಸ್. ಯಾವ ಹೇಳ್ರಿ ಒಂದೇದ್ರಾಗ ಒಂದೇದ ಹೇಳೋಣ ಇಂಟರ್ ಸ್ಟೇಟ್ ಏನಂತ ಸಪ್ಲೈ ಅಪ್ಪಿ. ನಾನು ಹೇಳತ್ತಿರೋದು ಮ್ಯಾಗ ಲೆಕ್ಕ ನಾವು ಪರ್ಚೇಸ್ ಮಾಡಿದ್ರಾಗ ಇಂಟ್ರಾಸ್ಟೇಟ್ ಇಂಟರ್ಸ್ಟೇಟ್, ಈಗ ನಾವು ಸೇಲ್ ಮಾಡಿದ್ರಾಗ ಇಂಟ್ರಾಸ್ಟೇಟ್ ಮತ್ತು ಇನ್ನು ಇಂಟರ್ಸ್ಟೇಟ್. ಈಗ ನೋಡ್ರಿ ಇಂಟರ್ಸ್ಟೇಟ್ ಅಂದಾಗ ಯಾವ ಟ್ಯಾಕ್ಸ್ ಬರ್ತೈತಿ? ಇಂಟರ್ಸ್ಟೇಟ್ ಅಂದಾಗ ಯಾವ ಲೆಕ್ಕ ಬರ್ತೈತಿ? IGST ಬರ್ತೈತಿ. IGST ಲೆಕ್ಕಾಚಾರ ಮಾಡಿದಾಗ ನಾವು ಎಷ್ಟು ಪರ್ಸೆಂಟ್ ಹೇಳ ನೋಡ್ರಿ 12% ಆನ್ ಎಷ್ಟು ಅಮೌಂಟ್ ಹೇಳ್ರಿ? ಅಂದ್ರೆ ಎಷ್ಟಾಗೈತಿ ಹೇಳ್ರಿ? ಎಷ್ಟಾಗೈತಿ? ಅರ್ಥ ಆಗೈತೆ ಎಲ್ಲರಿಗೂ? ಇನ್ನೊಂದು ಐತೆ ನೋಡಿ ಯಾವ ಟ್ರಾನ್ಸಾಕ್ಷನ್ ಇಂಟ್ರಾಸ್ಟೇಟ್ ಸಪ್ಲೈ. ಸೊ ಅದರೊಳಗೆ CGST ಮತ್ತು ಇನ್ನೊಂದು ಯಾವುದು SCST. ಟೋಟಲ್ ಅವೇ ನೋಡ್ರಿ ಇಂಟ್ರಾಸ್ಟೇಟ್ ಸಪ್ಲೈ 8 lakh GST 18% ಅಂತ ಹೇಳ್ತಾರೆ. ಇದ್ರಾಗ ಇದು 9%, ಇದ್ರಾಗ ಇದು 9%. ಆನ್ ಹೌ ಮಚ್ ಅಂತಂದ್ರೆ 8 lakh ಮೇಲೆ 8 lakh ಮೇಲೆ ಇದ್ರಾಗ ಹೋಗ್ತು ಅಂತಂದ್ರೆ ಎಷ್ಟಾಗತ್ತೆ ನೋಡ್ರಿ 89% ಆನ್ 8 lakh ಮಾಡ್ರಿ 70 ಎಂಟು ಮತ್ತೆ 72 ಅಲ್ಲ 72,000. ಈಗ ನೋಡ್ರಿ ನಾವು ಪರ್ಚೇಸ್ ಮಾಡಿದ ಮೇಲೆ ಕೊಟ್ಟಂತ ಟ್ಯಾಕ್ಸ್ ಕಂಡಿಡ್ಕೊಂಡ್ವಿ. ನಾವು ಸೇಲ್ ಮಾಡಿದ ಮೇಲೆ ಎಷ್ಟೆಷ್ಟಾಗೈತಿ ಸಪ್ಲೈ GST. ಇಲ್ಲೇನು ಬರೀಬೇಕಂದ್ರೆ ಇದು GST ಆನ್ ಇನ್ವರ್ಡ್ ಸಪ್ಲೈ ಆದ್ರೆ ಇದು GST ಆನ್ ಏನು ಹೇಳ್ರಿ ಔಟ್ವರ್ಡ್ ಸಪ್ಲೈ. ಅಂದ್ರೆ ಇನ್ಪುಟ್ ಟ್ಯಾಕ್ಸ್, ಇನ್ನೊಂದು ಯಾವ್ದು ಔಟ್ಪುಟ್ ಟ್ಯಾಕ್ಸ್. ಈ ಪಟ್ ಥರ್ಡ್ ಸ್ಟೆಪ್ ಹೇಳಿದ್ನಲ್ಲ ಅವಾಗ ಏನದು ಕ್ಯಾಲ್ಕುಲೇಷನ್ಸ್ ಆಫ್ ಏನು ITC ಅವೈಲೇಬಲ್ ಕಂಡಿಡ್ಕೋಬೇಕು. ಅವರು ಲೆಕ್ಕನ ಬುಕ್ನಾಗ ಒಂದೊಂದು ಥರ ಮಾಡ್ಕೊಂತ ಹೋಗ್ಯಾರ, ಒಂದೊಂದು ಲೆಕ್ಕಕ್ಕೆ ಒಂದು ಲೆಕ್ಕಕ್ಕೆ ಲಿಂಕ್ ಇಟ್ಟಿಲ್ಲ ಅವರು. ಬಟ್ ನೀವು ಅದನ್ನ ಕಂಡುಹಿಡಿಬೇಕು ಓಕೆ. IGST ಹಾಂ CGST ಮತ್ತು ಇನ್ನೊಂದು ಯಾವ್ದು SGST ಅಂತ ಹೇಳಿ. ಫಸ್ಟಿಗೆ ಓಪನಿಂಗ್ ಬ್ಯಾಲೆನ್ಸ್ ಬರ್ಕೋಬೇಕಂತ ಹೇಳಿದ್ದೆ ನೆನಪೈತೆ? ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ಬ್ಯಾಲೆನ್ಸ್ ಆನ್ ಓಪನಿಂಗ್ ಡೇಟ್ ಹಾಕಿ ಬರ್ಕೋಬೋದು ನೀವು. ಬ್ಯಾಲೆನ್ಸ್ ಆನ್ 1/6/2022 ಡೇಟ್ ಹಾಕ್ಬೋದು, 1/6/2022 ಅಂತ ಡೇಟ್ ಹಾಕ್ಬೋದು ನೀವು ಬೇಕಾದ್ರೆ. ಎಷ್ಟೆಷ್ಟು ಕೊಡ್ರ ಅಂತಂದ್ರೆ ಪ್ರಾಬ್ಲಮ್ನಾಗ 12,000 16,000 ಮತ್ತು ಇನ್ನೊಂದು ಎಷ್ಟು ಹೇಳ್ರಿ 39,000 ಕೊಟ್ರ.
ಇದ್ರಕ್ಕ ಇನ್ಪುಟ್ ಟ್ಯಾಕ್ಸ್ ಅಂತಂದ್ರೆ ಜಿ ಎಸ್ ಟಿ ಅನ್ನೋದಕ್ಕೆ ಏನಂತ ಕರಿತಾರ್ರಿ ಇನ್ವರ್ಟ್ ಸಪ್ಲೈ ಅಂತ ಕರಿತಾರ. ಇನ್ವರ್ಟ್ ಸಪ್ಲೈ ಅಂತ ಹಾಕಿ ರೇಟಿಂಗ್. ಸೊ ಇನ್ವರ್ಟ್ ಸಪ್ಲೈ ಲೆಕ್ಕ ಹಿಡಿದ ನೋಡ್ರಿ. ಸಿ ಜಿ ಎಸ್ ಟಿ ಕಾಲಮ್ನಾಗ 36,000, ಎಸ್ ಜಿ ಎಸ್ ಟಿ ಕಾಲಮ್ನಾಗ 36,000. ಇಲ್ಲಿ ಐ ಜಿ ಎಸ್ ಟಿ ಮೇಲೆ ಕಂಡು ಹಿಡಿದ ನೋಡ್ರಿ ಎಷ್ಟದ 12,000. ಅಂದ್ರೆ ಇದು 24,000 ಆಯ್ತು, ಇದು 36 ಪ್ಲಸ್ 16 ಅಂತಂದ್ರೆ 42, ಒಂದು 52,000 ಆಯ್ತು, 75,000 ಆಯ್ತು. ಇದು ಐ ಟಿ ಸಿ ಒಳಗೆ ಏನಪ್ಪ ಇದೆ ಐ ಟಿ ಸಿ ಒಳಗೆ. ಫೋರ್ತ್ ಒಂದು ಯಾವ್ದಂತಂದ್ರೆ ಗೊತ್ತಲ್ಲ ನಿಮಗೆ, ಏನು ಹೇಳ್ರಿ, ಜಿ ಎಸ್ ಟಿ ಪೇಬಲ್. ಹೌದಾ? ಜಿ ಎಸ್ ಟಿ ಪೇಬಲ್ ಒಳಗೆ ಏನಾಕೈತೆ ಅನ್ನೋದ್ರ ಬಗ್ಗೆ ನಾನು ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ನಿಮಗೆ. ಜಿ ಎಸ್ ಟಿ ಪೇಬಲ್ ಓಕೆ, as it is particular IGST, CGST, SGST. ಫಸ್ಟ್ ಗೆ ಇಲ್ಲಿ ಬರೀಬೇಕು GST ಆನ್ ಔಟ್ವರ್ಡ್ ಸಪ್ಲೈ. IGST ಸ್ಟೇಟ್ಮೆಂಟ್ ಔಟ್ವರ್ಡ್ ಸಪ್ಲೈ ಈಗ ಕಂಡಿದ್ದೀವಲ್ಲ 84,000, 72,000, 72,000. ಹೌದಾ? ಇದ್ರೊಳಗೆ ಲೆಸ್ ಏನಂತ ಐ ಟಿ ಸಿ ಅವೈಲೇಬಲ್. ಐ ಟಿ ಸಿ ಅವೈಲೇಬಲ್ ಒಳಗೆ ಫಸ್ಟ್ ಐ ಜಿ ಎಸ್ ಟಿ ಲೆಸ್ ಮಾಡ್ಕೊಂಡು, ಏನು ಲೆಸ್ ಮಾಡ್ಕೊಂಡು ಹೇಳ್ರಿ, ಐ ಜಿ ಎಸ್ ಟಿ ಲೆಸ್ ಮಾಡ್ಕೊಂಡು. ಐ ಜಿ ಎಸ್ ಟಿ ಇಲ್ಲೇ ಈ ಕಂಡಿದ್ದಲ್ಲ ಟೋಟಲ್ ಎಷ್ಟು ಇತ್ತು ಹೇಳ್ರಿ, 24,000. ಹೌದಾ? ಕಳ್ಕೊಂಡೆ. ಇದು ಇನ್ನೂ ಎಷ್ಟು ಉಳಿತು ಅಂದ್ರೆ 60,000 ಉಳಿತು. ಇದೆಷ್ಟು ಉಳಿತು ಹೇಳ್ರಿ, 72. ಇದೆಷ್ಟು ಉಳಿತು, ಇದು 72 ಉಳಿತು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಲೆಸ್ ನೆಕ್ಸ್ಟ್ ಅನ್ನು ಸಿ ಜಿ ಎಸ್ ಟಿ ಕಳ್ಕೊಳ್ಳಿ. ಸಿ ಜಿ ಎಸ್ ಟಿ ಟೋಟಲ್ 52,000, 52,000 ಕಳ್ಕೊಂಡೆ. ಎಷ್ಟಾಯ್ತು ನೋಡ್ರಿ, ಇದು ಇಲ್ಲಿ 20,000 ಉಳಿತು. ಇದೆಷ್ಟು ಉಳಿತು ಹೇಳ್ರಿ, 60,000 ಉಳಿತು. ಇದೆಷ್ಟು ಉಳಿತು ಹೇಳ್ರಿ, 72,000 ಉಳಿತು. ಇಪ್ಪಟ್ಟು ಎಸ್ ಜಿ ಎಸ್ ಟಿ ಕಳ್ಕೊಂಡ್ರಿ. ಎಸ್ ಜಿ ಎಸ್ ಟಿ ಒಳಗೆ ಇದು ನೋಡ್ರಿ 75,000 ಐತಿ. ಇಲ್ಲ ಕನ್ಫ್ಯೂಷನ್ ಬಂತು ನಮಗೆ. ಈಗ 72,000 ಬಂತು ಅಲ್ಲ, 75,000 ಐತಿ ಐ ಟಿ ಸಿ ಅವೈಲೇಬಲ್. ನಮ್ಮ ಕಡೆ ನೋಡಿದ್ರೆ ಎಷ್ಟೈತಿ, 72,000 ಐತಿ. ಹಂಗಂದ್ರೆ ನಾನು ನಿಮ್ಗೆ ಒಂದು ಮಾತು ಹೇಳಿ, 72,000 ಕಳ್ಕೊಂಡೆ ನಾನು. ಕೆಲವೊಂದು ಟೈಮ್ ಮೈನಸ್ ಬರ್ದು ಇಡ್ಬೋದಿತ್ತು ನಾನು. ನಿಮ್ಗೊಂದು ಐಡಿಯಾ ಗೊತ್ತಿರ್ಬೋದು, ಐ ಜಿ ಎಸ್ ಟಿನ ಇವೆರಡು ಕೂಡ ಸೆಟಪ್ ಮಾಡ್ಬೋದು, ಈಗ ಎರಡನ್ನೂ ಇದ್ರ ಕೂಡ ಸೆಟಪ್ ಮಾಡ್ಬೋದು. ಹೌದಾ? ಹಾಗಾಗಿ ಇದ್ರ ಬ್ಯಾಲೆನ್ಸ್ ಉಳಿದತ್ತಲ್ಲ 60,000 ಸೆಟಪ್ ಮಾಡೋಣ. ಹಾಗಂದ್ರೆ ಏನು ಮಾಡೋಣ ಅಂದ್ರೆ ಇದ್ರಾಗ 3,000 ರೂಪಾಯಿ ಇಲ್ಲಿ ಎತ್ತಿ ಹಾಕೋಣ ಅಂತ ಅರ್ಥ. ಇದು 57,000 ರೂಪಾಯಿ ಉಳಿತು, ಇದು 20,000 ರೂಪಾಯಿ ಉಳಿತು. ಇದು ಎಷ್ಟು ಉಳಿದ ಅಂತ ಹೇಳ್ರಿ, ಜಿ ಎಸ್ ಟಿ ಪೇ. ಯಾಕೆ ನಾನು ಎಸ್ ಸಿ ಎಸ್ ಟಿ ಇದು ಕೂಡ ಸೆಟಪ್ ಮಾಡಿದೆ ನಿಮ್ಗೆ ಗೊತ್ತಿರ್ಬೋದು. ಐ ಜಿ ಎಸ್ ಟಿ ಇಸ್ ಕಾಂಬಿನೇಷನ್ ಆಫ್ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ. ಅಂದ್ರೆ ಅದ್ರಾಗ ಒಂದಿಷ್ಟು ಅಮೌಂಟ್ ಸಿ ಜಿ ಎಸ್ ಟಿಗೆ ಹೋಗುತ್ತೆ, ಒಂದಿಷ್ಟು ಅಮೌಂಟ್ ಎಸ್ ಜಿ ಎಸ್ ಟಿಗೆ ಹೋಗೋದ್ರಿಂದ ಹಾಗಾಗಿ ನಾನು ಏನು ಮಾಡ್ತೇನೆ ಅಂದರೆ ಇದು ಕೂಡ ಸೆಟಪ್ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಸೊ ಇಟ್ಸ್ ವೆರಿ ಈಸಿ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಈಸಿಯೆಸ್ಟ್ ಪ್ರಾಬ್ಲಮ್ ಇನ್ ಜಿ ಎಸ್ ಟಿ ಅಂತ ಹೇಳ್ಬೋದು. ಯಾವುದು ಅಂತಂದರೆ ಇಟ್ ಐ ಟಿ ಸಿ ಪ್ರಾಬ್ಲಮ್ಸ್ಗಳಿಗೆ. ಓಕೆ, ನಿಮ್ಗೆ ಎಂಥ ಡಿಫಿಕಲ್ಟಿ ಕೊಟ್ಟರು ಈ ಥರ ಬಿಟ್ಟು ಬರೋಲ್ಲ, ಆರಾಮ ಮಾಡ್ಬೋದು. ನಾಳೆ ಈ ಕ್ಯಾಶ್ ಲೆಡ್ಜರ್ ಬಗ್ಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಹೇಳ್ತೀನಿ. ಅದಾದ್ಮೇಲೆ ಇನ್ನೂ ಒಂದು 2 ಪ್ರಾಬ್ಲಮ್ನ ಕೇಸ್ ಸ್ಟಡಿ ಸಾಲ್ವ್ ಮಾಡೋಣ. ಎದ್ರ ಮೇಲೆ ಅಂತಂದ್ರೆ ವ್ಯಾಲ್ಯೂ ಆಫ್ ಸಪ್ಲೈ ಮೇಲೆ ಕ್ಯಾಶ್ ಸ್ಟಡಿ ಇನ್ನೊಂದು 2-3 ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೀವು ಯಾಕೆ ಹಾಕಂತೀವಿ. ಆಮೇಲೆ ಕಂಪೋಸಿಷನ್ ಸ್ಕೀಮ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಆಮೇಲೆ ಒಂದಿಷ್ಟು ರಿಜಿಸ್ಟ್ರೇಷನ್ ಆಫ್ ಜಿ ಎಸ್ ಟಿ ಅವುಗಳ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನಿಮಗೆ ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್ ಅಂತ ಹೇಳಿ ಅನ್ಬೋದು. ಜಿ ಎಸ್ ಟಿ ಅಂದರೆ ಇಷ್ಟ. ಓಕೆ, ಥ್ಯಾಂಕ್ ಯು. ಒಂದು ವೇಳೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಪ್ಪ.